ಓಕೆ ಸರ್, ಬರ್ಬೇಕಾದ್ರೆ ಯಾವಾಗಲೂ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರಬೇಕು. ಯಾವ್ದನ್ನು ಈಗ ಮುಂದೆ ಯಾರು ಇಲ್ಲ ನನಗೆ, ನಾ ಒಬ್ನ ಮಾಡ್ತೀನಿ ಇಷ್ಟು ದಿವಸ. ಓಕೆ, ಇದು ವಿಡಿಯೋದಿದು ಕ್ಯಾಮ್ರಾ ಇರ್ತೈತಿ. ನಾವ್ ಕ್ಯಾಮ್ರಾ ಅಷ್ಟ ನೋಡ್ಬಾರ್ದು, ಸುತ್ತಮುತ್ತ ಈಗ ನೋಡ್ಕೊಂತೀವಿ. ನಿಮಗ್ ಫೀಲ್ ಆಕೈತೆ, ನಿಮಗ್ ಫೀಲ್ ಆಗ್ಬೇಕಲ್ಲ. ಸಿಂಪಲ್ ನೋಡ್ರಿ, ನಾ ಈಗ ಎಂಟ್ರಿ ಹೊಡೆದೆ, ಏನು ಮುಟ್ಟಾಗ್ತಿಲ್ಲ. ಈಗ ಆಲ್ರೆಡಿ ಸ್ಟಾರ್ಟ್ ಐತಿ. ಈಗ ಸ್ಟಾರ್ಟ್ ಮಾಡಿದ್ವಿ, ಬಂದ್ವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋ ಒಳಗ ನಿಮಗ ಈ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ವಿಡಿಯೋಗಳನ್ನ ಹಾಕಿದ್ದೆ, ಬೇಸಿಕ್ ವಿಡಿಯೋ ಹಾಕಿದ್ದೆ, ಆಯ್ತಾ. ಈಗ ಅಭ್ಯಾಸ 3.2 ರೇಖಾತ್ಮಕ ಸಮೀಕರಣದ ಆದೇಶ ವಿಧಾನದಿಂದ ಹೆಂಗ್ ಬಿಡಿಸ್ಬೇಕು ವಿದ್ಯಾರ್ಥಿಗಳೇ? ಬಹಳ ಈಸಿ. ಹೆಂಗಂತಂದ್ರೆ ಇದು ಒಂದು 5-6 ಸ್ಟೆಪ್ಸ್ ಅದಾವ. 5-6 ಸ್ಟೆಪ್ಸ್ ನೀವು ಹೇಳ್ಬಿಟ್ರೆ ಮುಗಿದೋಯ್ತು. ಆ ಒಂದು 5-6 ಸ್ಟೆಪ್ಸ್ ನೀವು ನೋಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಜಸ್ಟ್ ಹೇಳ್ತಾ ಇರ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಓಕೆ, ಇದಾದ್ಮೇಲೆ ಇದಾದ್ಮೇಲೆ ಇಷ್ಟು ಸ್ಟೆಪ್ಸ್ ಬರ್ತಾವ, ಹಂತಗಳು ನೋಡ್ಬಿಟ್ರೆ ಇದು ಬಾಳ ಈಸಿ. ಒಂದ್ ಮಾಡ್ತೀನಿ, ಸ್ಟೆಪ್ಸ್ ಹೇಳ್ತೀನಿ. ಸೆಕೆಂಡ್ ಮಾಡ್ತೀನಿ, ಸ್ಟೆಪ್ಸ್ ಹೇಳ್ತೀನಿ. ಥರ್ಡ್ ಸಮೇತ ನೀವು ಬಿಡಿಸ್ರಿ, ಟ್ರೈ ಮಾಡ್ರಿ. ಆಗ್ಲಿಲ್ಲ ಅಂದ್ರೆ ಮತ್ತೆ ನಮ್ ವಿಡಿಯೋ ನೋಡ್ರಿ, ಮತ್ತೆ ನಿಮ್ ಸಿಕ್ತು. ಓಕೆ, ಗುಡ್ ಲಕ್. ಫಸ್ಟ್ ಒಂದ್ ಬಂದ್ಬಿಟ್ಟು ಏನಿದೆ, x plus y is equal to 14, x minus y is equal to 4. ನೋಡಿ, 2 ಚರಾಕ್ಷರವುಳ್ಳ ಸಮೀಕರಣಗಳ ಜೋಡಿಗಳು. 2 ಜೋಡಿ ಅದಾವು. ಚರಾಕ್ಷರ ಎಷ್ಟು ಅದಾವು? 2 ಅದಾವು. ಓಕೆ, ಫಸ್ಟ್ ಸ್ಟೆಪ್ ನೋಡ್ರಿ, ಇಕ್ವೇಶನ್ 1, ಇಕ್ವೇಶನ್ 2, ಸಮೀಕರಣ 1, ಸಮೀಕರಣ 2. ಫಸ್ಟ್ ಸ್ಟೆಪ್ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಸಮೀಕರಣ 1ರಿಂದ ಮೀನ್ಸ್ ಸಮೀಕರಣ 1ರಿಂದ x ಪ್ಲಸ್ y is equal to 14. ಸಮೀಕರಣ 1 ಆಸ್ ಇಟ್ ಈಸ್ ಬರ್ಕೊಂಡ್ರಿ, ಇದನ್ನ ಬರ್ಕೊಳ್ಳಬೇಕು. ನೆಕ್ಸ್ಟ್ x is equal to 14 minus y, ಪ್ಲಸ್ y ಈ ಸೈಡ್ ಹೋದೇನಾಯ್ತು, RHS ಕಡೆಯಿಂದ LHS ಕಡೆ ಹೋದಾಗ ಏನಾಯ್ತು, ಮೈನಸ್. ಇದನ್ನ ಏನ್ ತಗೊಂತೀರಾ? ಸಮೀಕರಣ 3. ಸೊ 1ನೇ ಸಮೀಕರಣದಿಂದ 3ನೇ ಸಮೀಕರಣ ರೆಡಿ ಆಯ್ತು ಅಲ್ವಾ? ಈಗ ನೋಡಿ, ಸಮೀಕರಣ 3 ಸಮೀಕರಣ 2ರಲ್ಲಿ ಆದೇಶಿಸಿದಾಗ ನೋಡಿ, ಸಮೀಕರಣ 3 ಸಮೀಕರಣ 2ರಲ್ಲಿ ನಾವೇನ್ ಮಾಡ್ತಾ ಇದೀವಿ? ಆದೇಶ ಮಾಡ್ತಾ ಇದೀವಿ. x ಮೈನಸ್ y ಈಸ್ ಈಕ್ವಲ್ ಟು 4. ಸಮೀಕರಣ 2 ಐತಿ, x ಮೈನಸ್ y ಈಸ್ ಈಕ್ವಲ್ ಟು 4. x ಅಂದ್ರೇನು? 14 ಮೈನಸ್ y ಈಸ್ ಈಕ್ವಲ್ ಟು 4. ನೋಡಿ, x ಇದ್ದಲ್ಲಿ 14 ಮೈನಸ್ y, 14 ಮೈನಸ್ y. ನಾವು ಬ್ರಾಕೆಟ್ ಓಪನ್ ಮಾಡ್ಕೊಂಡ್ಬಿಡೋಣ. 14 ಮೈನಸ್ y ಮೈನಸ್ 5 ಈಸ್ ಈಕ್ವಲ್ ಟು 4. ಇಲ್ಲಿ ಆಕ್ಚುಲಿ ಬ್ರಾಕೆಟ್ ಹಾಕೋ ನೆಸೆಸಿಟಿ ಇಲ್ಲ, ಆದ್ರೂ ಯಾಕೆ ಹಾಕಿದೀವಿ? ಎಕ್ಸ್ ವ್ಯಾಲ್ಯೂ ಮೊದಲೇ ಲೆಕ್ಕ ನಿಮ್ಗೆ ಅರ್ಥ ಆಗ್ಲಿ ಅಂತ ಹಾಕಿದ್ವಿ. ಇಲ್ಲಿ ಈ ಸೈಡ್ ಬಂದಾಗ ಬ್ರಾಕೆಟ್ ಹಾಕ್ಲಿಲ್ಲ ಅಂದ್ರೂ ಸೈನ್ಸ್ ಏನು ಚೇಂಜಸ್ ಆಗಲ್ಲ. ಆದ್ರೆ ಇಲ್ಲಿ ಬಂತಂದ್ರೆ ಮೈನಸ್ ಇಂದ ಸೈನ್ ಚೇಂಜ್ ಆಗಿದ್ರೆ ಬ್ರಾಕೆಟ್ ಹಾಕ್ಲೇಬೇಕಾಗುತ್ತೆ ಅಲ್ವಾ? ಈಗ ನೋಡಿ, 14 ಮೈನಸ್ y ಮೈನಸ್ y, 14 ಆಸ್ ಇಟ್ ಈಸ್, ಮೈನಸ್ y ಏನಾಯ್ತು? ಮೈನಸ್ 2y ಈಸ್ ಈಕ್ವಲ್ ಟು 4. ಮೈನಸ್ ಮೈನಸ್ ಏನಾಯ್ತು? ಕೂಡಿಸ್ಬೇಕು, 2y. ಸೊ 14 ಬೇಡ, 2y ಈಸ್ ಈಕ್ವಲ್ ಟು 4 ಮೈನಸ್ 14. ಈ ಪ್ಲಸ್ 14 ಈ ಸೈಡ್ ಹೋದ್ರೆ ಏನಾಯ್ತು? ಮೈನಸ್ 14. 2y ಈಸ್ ಈಕ್ವಲ್ ಟು ಮೈನಸ್ 10. y ಈಸ್ ಈಕ್ವಲ್ ಟು ಮೈನಸ್ 10 ಡಿವೈಡೆಡ್ ಬೈ ಮೈನಸ್ 2. ಸೊ 4 14 ಕಳೆದಾಗ ಎಷ್ಟಾಗುತ್ತೆ? 10 ಆಗುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ? ಮೈನಸ್ ಐತಿ, ನಾವು ಮೈನಸ್ ಐತಿ. ಓಕೆ, ದ ಸೇಮ್ ವೇ ಈ ಮೈನಸ್ ಗುಣಾಕಾರ ಇದೆ, ಇತ್ತಾಗ ಬಂದಾಗ ಏನಾಯ್ತು? ಭಾಗಾಕಾರ ಆಯ್ತು. ಈ ಮೈನಸ್ ಕ್ಯಾನ್ಸಲ್ ಆಯ್ತು, 2 ಒಂದ್ಲೆ 2 ಇಲ್ಲಿ. ಸೊ y ಈಸ್ ಈಕ್ವಲ್ ಟು 5 ಆಯ್ತಲ್ಲ? ಈಗ y ಈಸ್ ಈಕ್ವಲ್ ಟು 5 ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಈ y ಈಸ್ ಈಕ್ವಲ್ ಟು 5 ಮತ್ತೆ ಏನ್ ಮಾಡ್ತೀವಿ? ಸಮೀಕರಣ 3ರಲ್ಲಿ ಯಾಕೆ? x ಈಸ್ ಈಕ್ವಲ್ ಟು ವ್ಯಾಲ್ಯೂ ಸಿಗುತ್ತೆ ನಮ್ಗೆ. x ಬೆಲೆ ಬೇಕಂದ್ರಾಗ ಸೊ x ಈಸ್ ಈಕ್ವಲ್ ಟು 14 ಮೈನಸ್ y, x ಈಸ್ ಈಕ್ವಲ್ ಟು 14 ಮೈನಸ್ 5, x ಈಸ್ ಈಕ್ವಲ್ ಟು 9. ಬಹಳ ಸಿಂಪಲ್. ಇಲ್ಲಿ y ವ್ಯಾಲ್ಯೂ ಕಂಡಿಡ್ರಿ, ಅದನ್ನ ಸಮೀಕರಣ 3ರಲ್ಲಿ ಹಾಕಿದ್ರಿ. 3ರಲ್ಲಿ ಹಾಕಿದಾಗ ನಮ್ಗೆ ಏನ್ ಬಂತು? x ಈಸ್ ಈಕ್ವಲ್ ಟು 9 ಬಂತು. ಲಾಸ್ಟಿಗೆ ನೀವು ಕಂಪ್ಲೀಟ್ ಮಾಡ್ಬೇಕು. therefore x ಈಸ್ ಈಕ್ವಲ್ ಟು 9, y ಈಸ್ ಈಕ್ವಲ್ ಟು 5. x ಈಸ್ ಈಕ್ವಲ್ ಟು 9, y ಈಸ್ ಈಕ್ವಲ್ ಟು 5 ಅಂತ ಹೇಳಿ ನೀವು ಲಾಸ್ಟಿಗೆ ಎಂಡಿಗೆ ಅದನ್ನ ತೋರಿಸ್ಬೇಕಾಗುತ್ತೆ. ನೋಡಿ, ಫಸ್ಟ್ ಸ್ಟೆಪ್ ಏನ್ ಮಾಡ್ವಿ? ಇಕ್ವೇಶನ್ 1, ಇಕ್ವೇಶನ್ 2 ಮಾಡ್ಕೊಂಡ್ರಿ. ನೆಕ್ಸ್ಟ್ ಏನ್ ಮಾಡ್ವಿ? ಸಮೀಕರಣ 1ರಿಂದ ಹಾಕೊಂಡ್ರಿ. ಸಮೀಕರಣ 1 ಬರ್ಕೊಂತೀರಿ, ಸಮೀಕರಣ 3 ರೆಡಿ ಆಯ್ತು.
ಸಮೀಕರಣ 3 ಏನ್ ಮಾಡ್ತೀರಿ, ಸಮೀಕರಣ 2ರಲ್ಲಿ ಆದೇಶ ಮಾಡ್ತೀರಿ. ಸಮೀಕರಣ 2 ಆದಾಗ ನಿಮಗೆ ಏನ್ ಬಂತು, y ವ್ಯಾಲ್ಯೂ ಬಂತು. ಈ y ವ್ಯಾಲ್ಯೂ ಬಂದಾಗ ನೀವೇನ್ ಮಾಡ್ತೀರಿ, ಸಮೀಕರಣ 3ರಲ್ಲಿ ಆದೇಶ ಮಾಡ್ತೀರಾ. ಸೊ ನಮ್ಗೇನ್ ಬಂತು, ಎಕ್ಸ್ ವ್ಯಾಲ್ಯೂ ಬಂತು. ಇಷ್ಟೇ ಸ್ಟೆಪ್ಸ್, 1 2 3 4 5 ಸ್ಟೆಪ್ ನೀವು ಆದೇಶ ವಿಧಾನ ಮಾಡ್ತೀರಾ. ಓಕೆ, ಇದಕ್ಕೇನ್ ಕರಿತೀವಿ ನಾವು, ಆದೇಶ ವಿಧಾನ. ಈ ಆದೇಶ ವಿಧಾನ ನಿಮ್ ಎಕ್ಸಾಮ್ದಾಗ ಬರ್ತಿತ್ತು ಏನಿಲ್ಲೋ, ಹೆಂಗ್ ನೀವು ಕಂಡಿಡಿಬೇಕು. ನಾ ನಿಮ್ಗೆ ಎಲ್ ಬಿ ಕ್ವಶನ್ ಬಿಡಿಸ್ಬೇಕಲ್ಲ, ನಾ ಕರೆಕ್ಟ್ ಆಗಿ ಹೇಳ್ತೀನಿ, ಆದೇಶ ವಿಧಾನ ಬರುತ್ತೋ, ಇದಾದ್ಮೇಲೆ ವರ್ಜಿಸುವ ವಿಧಾನ ಅಂತ ಬರುತ್ತೆ, ಅದು ಬರುತ್ತೋ ಅಂತ ಹೇಳ್ತೀನಿ. ಇದು ಹಿಂದಿನ ಅಭ್ಯಾಸದಾಗ ಏನೈತಿ, ಗ್ರಾಫ್ ಐತಿ, ಆ ಗ್ರಾಫ್ ಅಂತ ಗ್ಯಾರಂಟಿ ಆಯ್ತಾ. ಇದರಲ್ಲಿ ಗ್ರಾಫ್ ನಾಗ ಇನ್ನೂ ಹೆಚ್ಚಿನ ಲೆಕ್ಕನ ಮಾಡಿ ಕೊಡ್ತೀನಿ ನಾವು ಎಲ್ ಬಿ ಬುಕ್ಸ್ ಬಂದಾಗ. ಇದು ಅರ್ಥ ಆಯ್ತು ತಿಳ್ಕೊಂತೀನಿ. ಫಸ್ಟ್ ಯಾವುದು, ಆದೇಶ ವಿಧಾನ ಆಯ್ತಾ. ನೆಕ್ಸ್ಟ್ ಸಮ್ ಹೋಗೋಣ, ಬರ್ಕೋರಿ. ನೋಡ್ರಿ, ಎರಡನೇ ಲೆಕ್ಕ ಏನೈತಿ, ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು 3 s/3 plus t/2 is equal to 6. s/3 plus t/2 is equal to 6. ಇದು ಆದೇಶ ವಿಧಾನ. ಹೆಂಗ್ ಮಾಡ್ಬೇಕು, ನಾ ತಗೊಂತೀನಿ ಸಮೀಕರಣ 1 ಅಂತ ತಗೊಂತೀನಿ. ಹಾ, ಇಲ್ಲಿ ನೋಡ್ರಿ, ಇದು ಭಿನ್ನ ರಾಶಿ ಐತಿ. ಭಿನ್ನ ರಾಶಿ ಇದ್ದಾಗ ನಾವು ಡೈರೆಕ್ಟ್ ಆಗಿ ತಗೊಳ್ ಬೇಡ, ಮುಂದೆ ನಿಮ್ಗೆ ಕಷ್ಟ ಆಕೈತಿ. ಇದನ್ನ ಏನ್ ಮಾಡ್ತೀನಿ, ಲಸ ತೆಗೆದು ಬಿಡ್ತೀನಿ. 3 ಮತ್ತು 2 ಲಸ ಏನು, 6. ಇದಕ್ಕೆ 2ರಿಂದ ಗುಣಾಕಾರ ಮಾಡ್ರಿ, ಅಥವಾ ಇದಕ್ಕ 3ರಿಂದ ಗುಣಾಕಾರ ಮಾಡ್ರಿ. 2 into s 2s plus 3t is equal to 6. 2 into s 2s plus 3 into t 3t is equal to 6. ಈಗ ನೋಡ್ರಿ, 2s plus 3t is equal to 6 into 6. ಈ ಭಾಗಾಕಾರ ಈ ಸೈಡ್ ಹೋದೇನಾಯ್ತು, ಗುಣಾಕಾರ, ಕಾಮನ್ ಸೆನ್ಸ್. 3t is equal to 36. ಇದು ಇಕ್ವೇಶನ್ 2. ಈಗ ನೋಡಿ, ಸುಲಭ ರೂಪದಲ್ಲಿ ಬಂತ, ಸಮೀಕರಣ 1, ಸಮೀಕರಣ 2. ಈಗ ಮತ್ತೆ ಏನ್ ತಗೊಂತೀರಾ, ಸಮೀಕರಣ 1ರಿಂದ ಸಮೀಕರಣ 1 ಏನೈತಿ, ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು 3, ಎಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಟಿ, ಮೈನಸ್ ಟಿ ಏನಾಯ್ತು, ಪ್ಲಸ್ ಆಯ್ತು. ಸೊ ಇದನ್ನೇನ್ ತಗೊಂತೀರಾ, ಸಮೀಕರಣ 3. ಸಮೀಕರಣ 3ನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಈ ಸಮೀಕರಣ 3 ಏನ್ ಮಾಡ್ತೀವಿ, ಈಗ ಸಮೀಕರಣ 2 ಆದೇಶ ಮಾಡ್ತೀವಿ. ಈ ಆದೇಶ ಮಾಡೋಕಂತ ಬಹಳಷ್ಟು ಒತ್ತಿ ಹೇಳ್ತೀವಿ ನಿಮಗ. ಈ 2ನೇ ಸಮೀಕರಣ ಬರ್ಕೋಬೇಕು. ಕೆಲವೊಂದಿಷ್ಟು ಹುಡುಗರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಕ್ ಹೋಗ್ತಾರೆ, ಆದೇಶ ಮಾಡಕ್ ಹೋಗ್ತಾರೆ, ಅದು ತಪ್ಪದು. 2s ಪ್ಲಸ್ 3t is equal to 36. 2 ಇಂಟು ಎಸ್ ಅಂದ್ರೆ ಏನೈತಿ ಅದ್ರಿ, 3 ಪ್ಲಸ್ ಟಿ. ನೋಡ್ರಿ, ಮತ್ತೆ ನಾ ಬ್ರಾಕೆಟ್ ಹಾಕಿದೆ, ಯಾಕಂದ್ರೆ 2ರಿಂದ ಗುಣಾಕಾರ ಮಾಡ್ಬೇಕು. ಪ್ಲಸ್ 3t ಈಸ್ ಈಕ್ವಲ್ ಟು 36. ನೋಡ್ರಿ, ಈ ಪ್ಲಸ್ 3t ಈ ಸೈಡ್ ಬಂದಾಗ, ಸಾರಿ, ಈ 3t ಐತಲ್ಲ, ಆಸ್ ಇಟ್ ಈಸ್ ಇಲ್ಲಿ ಬರುತ್ತೆ. ಎಸ್ ಇದ್ದ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಇಲ್ಲಿ ಟಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬಹಳಷ್ಟು ಏನ್ ಮಾಡ್ತಾರೆ, ಇದನ್ನ ಬಿಟ್ಟು ಬಿಡ್ತಾರೆ, ಇದನ್ನ ಬಿಡಕ್ ಹೋಗ್ಬಾರ್ದು. ಈಗ 3 ಇಂಟು 2 6, 2 ಇಂಟು ಟಿ 2t ಪ್ಲಸ್ 3t ಈಸ್ ಈಕ್ವಲ್ ಟು 36. 6 ಪ್ಲಸ್ 5t ಈಸ್ ಈಕ್ವಲ್ ಟು 36. 3t ಪ್ಲಸ್ 2t ಏನಾಯ್ತು, 5t. ಸೊ 5t ಈಸ್ ಈಕ್ವಲ್ ಟು 36 ಮೈನಸ್ 6, ಪ್ಲಸ್ 6 ಈ ಸೈಡ್ ಬಂದಾಗ ಏನಾಯ್ತು, ಮೈನಸ್. ಸೊ 5t ಈಸ್ ಈಕ್ವಲ್ ಟು 30. 30 6 ಕಳೆದ್ರೆ 30. ಸೊ t ಈಸ್ ಈಕ್ವಲ್ ಟು 30/5. ಗುಣಾಕಾರ ಇದ್ದು ಈ ಸೈಡ್ ಹೋಗೋನಾಯ್ತು, ಭಾಗಾಕಾರ ಆಯ್ತು. ಸೊ t ಈಸ್ ಈಕ್ವಲ್ ಟು 5 ಒಂದ್ಲೆ 5 ಆಗ್ಲಿ, t ಈಸ್ ಈಕ್ವಲ್ ಟು 6. ಒಂದು ವ್ಯಾಲ್ಯೂ ಸಿಕ್ತಾ, ಇನ್ನೊಂದು ವ್ಯಾಲ್ಯೂ ಹೆಂಗ್ ಕಂಡಿರ್ತೀರಿ, t ಈಸ್ ಈಕ್ವಲ್ ಟು 6 ಸಮೀಕರಣ 3ರಲ್ಲಿ ಆದೇಶಿಸಿದಾಗ, ಸಮೀಕರಣ 3 ಏನೋ ರೀತಿ ನೋಡ್ರಿ, ಎಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಟಿ, ಎಸ್ ಈಸ್ ಈಕ್ವಲ್ ಟು 3 ಪ್ಲಸ್ 6, ಎಸ್ ಈಸ್ ಈಕ್ವಲ್ ಟು 9. Therefore, s is equal to 9,
ಟಿ ಈಸ್ ಈಕ್ವಲ್ ಟು ಅವರು ಕೊನೆಗೊಳಿಸ್ಬೇಕು ಯಾವಾಗ್ಲೂ. ಬಹಳ ಸಿಂಪಲ್. ಮತ್ತೆ ನೋಡ್ರಿ, ಸಮೀಕರಣ 1 ತಗೊಂಡ್ವಿ, ಭಿನ್ನರಾಶಿ ರೂಪದಾಗಿತ್ತು, ಸುಲಭ ರೂಪಕ್ಕೆ ತಂದ್ವಿ ಸಮೀಕರಣ 2 ತಗೊಂಡ್ವಿ. ಇದಾದ್ಮೇಲೆ ಸಮೀಕರಣ 1 ತಗೊಂಡು ಸಮೀಕರಣ 3 ರಚನೆ ಮಾಡಿದ್ವಿ. ಈ ಸಮೀಕರಣ 3 ಏನ್ ಮಾಡಿದ್ವಿ, ಸಮೀಕರಣ 2 ಆದೇಶ ಮಾಡಿದ್ವಿ. ಸಮೀಕರಣ 2 ಆದೇಶ ಮಾಡಿದಾಗ ನಮಗ್ ಏನ್ ಸಿಕ್ತು, ಟಿ ಸಿಕ್ತು. ಈ ಟಿ ನ ಸಮೀಕರಣ 3 ಆದೇಶ ಮಾಡ್ತೀವಿ, ಆದೇಶ ಸಿಕ್ತು, ಎಸ್ ಸಿಕ್ತು. therefore ಎಸ್ ಇಸ್ ಈಕ್ವಲ್ ಟು 9, ಟಿ ಇಸ್ ಈಕ್ವಲ್ ಟು 6. ಆಯ್ತಾ, ಬರ್ಕೋಬೋದಲ್ಲ? ಓಕೆ, ಸ್ಟೆಪ್ಸ್ ಮಾತೇನೈತಿ, ಎಲ್ಲ ಸೇಮ್ ಅದು ತಗೋ ಬರ್ಕೋ. ನೆಕ್ಸ್ಟ್ ನೋಡೋಣ, ಥರ್ಡ್ ಒನ್. ಸ್ಟೆಪ್ಸ್ ಮತ್ತೆ ಎಲ್ಲ ಸೇಮ್ ಬರ್ತಾವು. 3x ಮೈನಸ್ ವೈ ಈಸ್ ಈಕ್ವಲ್ ಟು 3, 9x ಮೈನಸ್ 3y ಈಸ್ ಈಕ್ವಲ್ ಟು 9. ಇಲ್ಲಿ ಸಮೀಕರಣ 1 ತಗೋರಿ, ಸಮೀಕರಣ 2 ಡೈರೆಕ್ಟ್ ಆಗಿ ತಗೋಣ. ಆಯ್ತಾ, ಇದೊಂದು ವಿಶಿಷ್ಟವಾದ ರೀತಿಯ ಒಂದು ಪ್ರಶ್ನೆ. ಇದು ಯಾವುದು ವಿಶಿಷ್ಟವಾದ ರೀತಿಯ ಒಂದು ವಿಚಿತ್ರವಾದ ಪ್ರಶ್ನೆ. ಯಾಕಂದ್ರೆ ಮುಂದೆ ಗೊತ್ತಾಕೈತೆ ನೋಡಿ ನಿಮ್ಗೆ. ನಾ ಇಲ್ಲಿ ಮತ್ತೆ ಸವಿತೀನಿ. ಸಮೀಕರಣ 1 ಸಮೀಕರಣ 1 ಏನೋ ರೀತಿ ಈಸ್ ಈಕ್ವಲ್ ಟು 3, ಹೌದಾ? ಸೊ ನಾ ಏನ್ ತೊಗೊಂತೀವಿ ಇಲ್ಲಿ, y ಈಸ್ ಈಕ್ವಲ್ ಟು 3x ಮೈನಸ್ 3. ಮೈನಸ್ y ಈ ಸೈಡ್ ಹೋದಾಗ ಏನಾಯ್ತು, ಪ್ಲಸ್ y ಆಯ್ತು. ಈ ಪ್ಲಸ್ 3 ಈ ಸೈಡ್ ಬಂದಾಗ ಏನಾಯ್ತು, ಮೈನಸ್ 3 ಆಯ್ತು. ಆಯ್ತಾ, ಇದು ಸಮೀಕರಣ ಏನ್ ತಗೊಂತೀವಿ, 3 ಅಂತ ತಗೊಂತೀವಿ. ಸೊ ಸಮೀಕರಣ 3 ಸಮೀಕರಣ 2 ಆದೇಶಿಸಿದಾಗ ಸಮೀಕರಣ 2 ಏನಾಯ್ತೈತಿ, 9x ಮೈನಸ್ 3y ಈಸ್ ಈಕ್ವಲ್ ಟು 9. ನಾ ಹೇಳಿದೆ ವಿಚಿತ್ರವಾದ ಸತ್ಯ. ಹೀಗೂ ಉಂಟೆ, ಹೆಂಗ್ ನೋಡೋಣ. 9x ಮೈನಸ್ 3 ಇಂಟು ಬ್ರಾಕೆಟ್ ತಗೊಂಡಿವಿ ನಾವ್ ಇಲ್ಲಿ. ಆಗಲೇ ಎಕ್ಸ್ ಇಸ್ ಈಕ್ವಲ್ ಟು ತಗೊಂಡಿವಿ, ಈ ಸರಿ ಏನ್ ತಗೊಂಡಿವಿ, y ಇಸ್ ಈಕ್ವಲ್ ಟು ತಗೊಂಡಿವಿ. ಯಾಕೆ y ಇಸ್ ಈಕ್ವಲ್ ಟು ತಗೊಂಡಿವಿ ಅಂದ್ರೆ, ಇಲ್ಲಿ x ಇಸ್ ಈಕ್ವಲ್ ಟು ತಗೊಂಡಿವಿ ಅಂದ್ರೆ ಇದು ಡಿವೈಡೆಡ್ ಬೈ 3 ಬರ್ದಿತ್ತು. ನಮ್ಗೆ ಅದೆಲ್ಲ ಕಷ್ಟ ಬೇಡ, ಬಾಳ ಈಸಿ ಬೇದಾಗ ಹೋಗೋಣ, ಹೌದಾ? ಸೊ y ಇಸ್ ಈಕ್ವಲ್ ಟು 3x ಮೈನಸ್ 3, 3x ಮೈನಸ್ 3 ಈಸ್ ಈಕ್ವಲ್ ಟು 9. y ದಲ್ಲಿ 3x ಮೈನಸ್ ಹೋಗೋಣ, ಆದೇಶ ಮಾಡಿದ್ವಿ. ಸೊ 9x ಮೈನಸ್ 3 ಮೂರ್ಲೆ 9x ಮೈನಸ್ ಇಂಟು ಮೈನಸ್ ಪ್ಲಸ್ 3 ಮೂರ್ಲೆ 9 ಈಸ್ ಈಕ್ವಲ್ ಟು 9. ನೋಡ್ರಿ, 3 ಮೂರ್ಲೆ 9, ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಮೂರ್ಲೆ 9. ಓಕೆ, ಈಗ ನೋಡ್ರಿ, ಪ್ಲಸ್ 9x ಮೈನಸ್ 9x ಏನಾಯ್ತು, ಕ್ಯಾನ್ಸಲ್ ಆಯ್ತು. ಉಳಿತೇನು, 9 ಈಸ್ ಈಕ್ವಲ್ ಟು 9. 9 ಈಸ್ ಈಕ್ವಲ್ ಟು 9. ಹಾಗಾದ್ರೆ ಇಲ್ಲಿ ಯಾವುದೇ ತರ ಚರಾಕ್ಷರ ಸಿಕ್ಕಿಲ್ಲ ನಮಗ. ಐತಿ ಚರಾಕ್ಷರ ಐತಿ, ಎಕ್ಸ್ ಇರಬೇಕು ಅಥವಾ y ಇರಬೇಕು. ಇಲ್ಲಿ ಯಾವುದೂ ಇಲ್ಲ ಅಂದಾಗ ನಾವೇನ್ ಮಾಡ್ತೀವಿ, ಎರಡು ಕಡೆ ಸ್ಥಿರಾಂಕನ ಬಂದ್ಬಿಡ್ತು. ಈ 9 ಅನ್ನು ತಗೊಂಡಾಗ ಎದರಾಗ ಆದೇಶ ಮಾಡ್ತೀವಿ, ಈ 9 ತಗೊಂಡು 3 ಆದೇಶ ಮಾಡಕ್ ಬರ್ತೈತಿ ಇಲ್ಲ. ಎಕ್ಸ್ ಇಸ್ ಈಕ್ವಲ್ ಟು ಬಂದಿತ್ತಂದ್ರೆ ನಾವು 9 ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಏನೋ ಒಂದು ಆದೇಶ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಸ್ಥಿರಾಂಕ ಬಂದೈತಿ, ಚರಾಕ್ಷರ ಬಂದಿಲ್ಲ. therefore ಅಂತ ಬರುದು. ಕೊನೆಯಲ್ಲಿ ಏನ್ ಬರೀಬೇಕು, ಅಪರಿಮಿತ ಸಂಖ್ಯೆಯ ಪರಿಹಾರಗಳಿವೆ ಅಂತ ಬರಬೇಕು. ಅಪರಿಮಿತ ಸಂಖ್ಯೆಯ ಪರಿಹಾರಗಳಿವೆ. ಅದಕ್ಕನೇ ಹೇಳಿದೆ ಇದನ್ನ, ಏನದು ವಿಚಿತ್ರವಾದ ಸತ್ಯ, ಹೀಗೂ ಉಂಟೆ, ಹೌದಲ್ಲ? ಇದೊಂದು ಸಮ ಮಾತ್ರ ಬಹಳ ಇದೆ, ಬರ್ಕೋರಿ. ಹಾಗಾದ್ರೆ ಈಗ ನೋಡ್ರಿ, ನೆಕ್ಸ್ಟ್ ಸಮ್ ಯಾವ್ದೈತಿ, ದಶಮಾಂಶ ಪದ್ಧತಿ ಬಂತಲ್ಲಪ್ಪ. 0.2x ಪ್ಲಸ್ 0.3y ಈಸ್ ಈಕ್ವಲ್ ಟು 1.3. ಸ್ವಲ್ಪ ನಾನು ಇಲ್ಲೇ ಬರ್ಕೊಂತೀನಿ, ಆಯ್ತಾ? 0.4x ಪ್ಲಸ್ 0.5y ಈಸ್ ಈಕ್ವಲ್ ಟು 2.3. ಈಗ ಇದನ್ನೇನ್ ಮಾಡೋಣ ಸರ್, ದಶಮಾಂಶ ಬಂದೈತಿ, ಇದನ್ನ ಇನ್ನೂ ಸಿಂಪ್ಲಿಫೈ ಫಾರ್ಮ್ ದಾಗ ಮಾಡ್ಬೋದಾ ಬರಿಬೋದಾ ಅಂತ ಕೇಳ್ಬೋದು. ಆರಾಮಾಗಿ ಮಾಡ್ಬೋದು, ಆರಾಮಾಗಿ ಬರಿಬೋದು, ಹೌದಾ?
ನಾ ಏನ್ ಬರ್ತೀನಿ, ಎರಡು ಸಮೀಕರಣಗಳನ್ನ ಎರಡು ಸಮೀಕರಣಗಳನ್ನ ಹತ್ತರಿಂದ ಗುಣಿಸಲಾಗಿ ಏನ್ ಮಾಡಿದೆ, ಎರಡು ಸಮೀಕರಣ ಹತ್ತರಿಂದ ಗುಣಿಸ್ತೀನಿ. ಯಾಕೆ ಗುಣಿಸಬೇಕು ನಾ ಹೇಳ್ತೇನೆ ನೋಡಿ. 0.2x ಪ್ಲಸ್ 0.3y ಈಸ್ ಈಕ್ವಲ್ ಟು 1.3 ಇಂಟು 10. ಇದು ಮಾಡಿದಾಗ ಇದೇನ ಗೊತ್ತ, 2x ಪ್ಲಸ್ 3y ಈಸ್ ಈಕ್ವಲ್ ಟು 13. ಹೆಂಗ ಈಗ ನೋಡ್ರಿ, 0.2 ಇಂಟು 10 ಇತ್ತಂದ್ರೆ 0.2 ಒಂದನ್ನ 2/10 ಇದ್ದಂಗ ಇಂಟು 10, 10 ಕ್ಯಾನ್ಸಲ್ ಏನಾಯ್ತು, 2 ಆಯ್ತು ಅಲ್ವಾ. ಇದೇ ಸೇಮ್ 0.3 ಅಂದ್ರೆ 3/10 ಇಂಟು 10, 10 ಕ್ಯಾನ್ಸಲ್ 3y. ಈಗ ನೋಡಿ ಈ ಇಕ್ವೇಶನ್ ಏನ್ ತೋರಿ, 1 ತೋರಿ. ಎರಡನೇದು ಏನೈತಿ, 0.4x ಪ್ಲಸ್ 0.5y ಈಸ್ ಈಕ್ವಲ್ ಟು 2.3 ಇಂಟು 10. ಇದೇನಾಯ್ತು ಸೇಮ್, 4x ಪ್ಲಸ್ 5y ಈಸ್ ಈಕ್ವಲ್ ಟು 23. ಸಮೀಕರಣ 2. ಈಗ ಸಮೀಕರಣ 1 ಮತ್ತೆ ಸಮೀಕರಣ 2 ಬಂತು. ಮತ್ತೆ ಆಸ್ ಇಟ್ ಇಸ್ ಸ್ಟೆಪ್ಸ್ ಸ್ಟಾರ್ಟ್. ಏನಂತೇಳಿ, ಸಮೀಕರಣ 1ರಿಂದ ಸಮೀಕರಣ 1 ಏನಾದೈತಿ, 2x ಪ್ಲಸ್ 3y ಈಸ್ ಈಕ್ವಲ್ ಟು 13. ಇದನ್ನ ಏನ್ ಮಾಡೋಣ, ಈಗ ಸಮೀಕರಣ ಎಕ್ಸ್ ತಗೋಣ ಅಥವಾ y ಈಸ್ ಈಕ್ವಲ್ ಟು ತಗೋಣ. ನಾವು ಎಕ್ಸ್ ಈಸ್ ಈಕ್ವಲ್ ಟು 13 ಹಂಗ ಐತಿ, ಪ್ಲಸ್ 3y ಈ ಸೈಡ್ ಬಂದಾಗ ಏನಾಯ್ತು, ಮೈನಸ್ 3y ಆಯ್ತು. ಇದು ನೋಡಿ ಎಕ್ಸ್ ಗುಣಾಕಾರ ಐತಿ, ಇಲ್ಲಿ ಏನಾಗುತ್ತ, ಭಾಗಾಕಾರ ಆಗುತ್ತೆ ಅಥವಾ ಇದನ್ನ ಏನ್ ತಗೊಂತೀವಿ, ಸಮೀಕರಣ 3. ಸಮೀಕರಣ 3ನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಬರ್ಕೋರಿ, 4x ಪ್ಲಸ್ 5y ಈಸ್ ಈಕ್ವಲ್ ಟು 23. ನೋಡ್ರಿ 4 ಹಂಗ ಇಟ್ಕೊಂಡ್ರಿ, ಎಕ್ಸ್ ಅಲ್ಲಿ ಏನೈತಿ, 13 ಮೈನಸ್ 3y ಡಿವೈಡೆಡ್ ಬೈ 2, ಎಕ್ಸ್ ಹಾಕಿದ್ರಿ ಪ್ಲಸ್ 5y ಈಸ್ ಈಕ್ವಲ್ ಟು 23. 2 ಒಂದ್ಲೆ 2 ಎರಡ್ಲೆ ಗುಣಾಕಾರ ಐತಿ, ನಾವು ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ ಪ್ಲಸ್ ಇದ್ದಾಗ ಇದನ್ನ ಕಡ್ತಾ ಹೊಡ್ಯಕ್ ಬರಲ್ಲ, ಆಯ್ತಾ. 2 ಒಂದ್ಲೆ 2, ಸೊ 13 ಎರಡ್ಲೆ 26 ಮೈನಸ್ 3 ಎರಡ್ಲೆ 6y ಕ್ಯಾನ್ಸಲ್ ಆಗೈತಿ, ಟೆನ್ಷನ್ ತಗೋರಿ. ಪ್ಲಸ್ 5y ಈಸ್ ಈಕ್ವಲ್ ಟು 23. 26 6y ಒಳಗ 5y ಕಳೆದ್ರೆ 1y ಬರೈತಿ, ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದೈತಿ, ಮೈನಸ್ ಐತಿ. ಸೊ ಮೈನಸ್ 1y ಈಸ್ ಈಕ್ವಲ್ ಟು 23. ಈಗ ನೋಡ್ರಿ 26 ಆಸ್ ಇಟ್ ಇಸ್ ಅಲ್ಲೇ ಐತೆ ನಾನು, ಹೌದಾ. ಈ 23 ಈ ಸೈಡ್ ಬಂದ್ರೆ ಮೈನಸ್ 23 ಆಯ್ತು, ಈಸ್ ಈಕ್ವಲ್ ಟು ಮೈನಸ್ 1y ಆ ಸೈಡ್ ಹೋದ್ರೆ ಪ್ಲಸ್ y ಆಯ್ತು. ದೇರ್ ಫೋರ್ y ಈಸ್ ಈಕ್ವಲ್ ಟು 26 23 ಪದ್ರೆ ಎಷ್ಟು ಬಂತು, 3 ಬಂತು. ಸೊ y ಈಸ್ ಈಕ್ವಲ್ ಟು 3ನ್ನ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನ್ ಯಾವ್ದೈತೆ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು, ಹೌದಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡೆಡ್ ಬೈ 2, 13 ಮೈನಸ್ 3 y ಅಂದ್ರೆ ಎಷ್ಟೈತಿ, 3 ಡಿವೈಡೆಡ್ ಬೈ 2. ನೋಡಿ y ದಲ್ಲಿ ಆದೇಶ ಮಾಡಿದೆ ನಾನು 3. ದಿಸ್ ಈಸ್ ಈಕ್ವಲ್ ಟು 13 ಮೈನಸ್ 3 3 9 ಡಿವೈಡೆಡ್ ಬೈ 2. 13 9 ಹೋದ್ರ ಎಷ್ಟು, 4 ಅಲ್ಲ. ಹಾ, ವೆರಿ ಗುಡ್. 4/2, 2 ಒಂದ್ಲಿ 2 ಎರಡ್ಲಿ, ದಿಸ್ ಈಸ್ ಈಕ್ವಲ್ ಟು 2. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 2, y ಈಸ್ ಈಕ್ವಲ್ ಟು 3. ಆಯ್ತಲ್ಲ. ನೋಡ್ರಿ ಬಹಳ ಸಿಂಪಲ್. ಆಗಲೇ ಭಿನ್ನರಾಶಿ ಬಂದಾಗ ಅದು ಸುಲಭ ರೂಪಕ್ಕೆ ತಂದಿದ್ವಿ. ಈಗ ಇಲ್ಲೇನೈತಿ, ದಶಮಾಂಶ ಪದ್ಧತಿ ಒಳಗೆ ಕೊಟ್ಟಾರ. ದಶಮಾಂಶ ಪದ್ಧತಿ ಒಳಗೆ ಬಂದಿದ್ದು ಕೂಡ ನಾವೇನ್ ಮಾಡಿದ್ವಿ, ಈಗ ಸುಲಭ ರೂಪಕ್ಕೆ ತಂದ್ವಿ. ಓಕೆ, ಡನ್.
ಬೆಳಕಂಚಿ ಯಾರು? ಹಾ